ತೃಪ್ತಿಗೌಡ ಅವರಿಗೆ ಒಂದು ಸರ್ಪ್ರೈಸ್ ಕೊಡ್ತಾ ಇದೀನಿ. ಇವ್ರು ಆಕ್ಚುಲಿ 5 to 6 years ಬ್ಯಾಕ್ ಒಂದು ಜಾಗ ತೋರಿಸಿದ್ರು, ಈ ತರ ಒಂದು ಜಾಗಕ್ಕೆ ಹೋಗ್ಬೇಕು. ಅದು ಇವಾಗ ಹೇಳಿದ್ರೆ ಗೊತ್ತಾಗಲ್ಲ, ಅದು ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ. ತೃಪ್ತಿಗೌಡ ಅವರೇ ನಿಮ್ಗೊಂದು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಆಕ್ಚುಲಿ ಆ ಕಡೆಯಿಂದ ಕರ್ಕೊಂಡ್ ಬಂದಿದ್ದು. ಕೇಳಾಗೆ ಹೋಗೋದು ನನಗೆ ಗೊತ್ತು. ಹಿಂಗೆ ರೆಕಾರ್ಡ್ ಮಾಡ್ತಾ ಇರಿ, ನಾನು ಮಾಸ್ಕ್ ಹಾಕೊಂಡೇ ತಿಂತೀನಿ. ಹೌದಾ, ಹೆಂಗ್ ತಿಂತಿದೆ ನೋಡೋಣ, ತೋರಿಸಿ. ಫ್ಲವರ್ಸ್ ಎಲ್ಲ ನಿಮ್ ನೋಡಿದ ತಕ್ಷಣ ಆ ಕಡೆ ತಿರ್ಕೊಂಡ್ಬಿಟ್ಟಿದೆ. ಆ ಕಡೆ ತಿರ್ಕೊಂಡಿಲ್ಲ, ಸನ್ಫ್ಲವರ್ಸ್ ಸನ್ನಲ್ಲಿ ಇದೆ, ಆ ಕಡೆ ತಿರ್ಕೊಳ್ಳುತ್ತೆ. ನೋಡಿ ನಾನು ಇಲ್ಲಿದ್ದೀನಿ, ಆ ಕಡೆ ತಿರ್ಗಿಲ್ಲ, ಇದು ನನ್ನ ಫೇಸ್ ಮಾಡ್ತಿದೆ. ನೀವು ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಇರಿ. ನೋಡಿ ದೂರದಲ್ಲಿ ಒಂದು ಲಂಗೂರ್ ಮಂಕಿ ಕಾಣಿಸ್ಕೊಂತಿದೆ, ನಿಮ್ ತರನೇ ಇದೆ ನೋಡಿ. ಯಾವಾಗ ಹೇಳಿದ್ದು, ಯಾವಾಗ ಕರ್ಕೊಂಡ್ ಬಂದಿದ್ದೀರಾ? ಇವಾಗ ಓಪನ್ ಮಾಡಿ ನಿಮ್ಮ ಓಪನ್ ಮಾಡಿ, ಬೀಳಲ್ಲ ಇವಾಗ. ಎಲ್ರಿಗೂ 99 ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀವಿ. ಸೊ ನಾನು ನನ್ನ ಫ್ರೆಂಡು ತೃಪ್ತಿಗೌಡ ಅವರು ಒಂದು ಕಡೆ ಹೊರಟಿದ್ದೀವಿ. ಅವರಿಗೆ ಒಂದು ನನ್ನ ಕಾಲೇಜ್ ಟೈಮಿಂದನೂ ಒಂದು ಹೇಳ್ತಾ ಇದ್ರು, ಈ ಥರ ಒಂದು ಜಾಗಕ್ಕೆ ಹೋಗಬೇಕು, ಅದೊಂದು ಡ್ರೀಮ್ ಪ್ಲೇಸ್ ಅಂತ. ಸೊ ಅದಕ್ಕೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ. ಫೈನಲಿ ತೃಪ್ತಿಗೌಡ ಅವ್ರನ್ನ ಪಿಕಪ್ ಮಾಡಿದ್ದೀನಿ. ಯೂಶಲಿ ಏನಂದರೆ ಯಾವಾಗಲೂ ಲೇಟ್ ಮಾಡ್ತಾರೆ. ಇವತ್ತು ಕೂಡ ಅಷ್ಟೇ 6 ಗಂಟೆಗೆ ಎದ್ದು 7 ಗಂಟೆಗೆ ಬನ್ನಿ ಅಂದರೆ ಆಲ್ಮೋಸ್ಟ್ 7 ಗಂಟೆಗೆ ಎದ್ದು 8:30 ಹತ್ರ ಬರ್ತವ್ರೆ. ಯಾವಾಗ್ಲೂ ಅಲ್ಲ, ಇವತ್ತು ಒಂದ್ ದಿವಸ ಲೇಟ್ ಆಗಿದೆ. ಹೌದೌದು, ಆನ್ ಟೈಮ್ ಇರ್ತೀನಿ ನಾನು. ಆನ್ ಟೈಮ್ ಇರ್ತೀರಾ? ಹೌದು. ಸೊ ಇವತ್ತು ಆ್ಯಕ್ಚುಲಿ ತೃಪ್ತಿಗೌಡ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡ್ತಾ ಇದೀನಿ. ಇವ್ರು ಆ್ಯಕ್ಚುಲಿ 5 to 6 years ಬ್ಯಾಕ್ ಒಂದು ಜಾಗ ತೋರಿಸಿದ್ರು, ಈ ಥರ ಒಂದು ಜಾಗಕ್ಕೆ ಹೋಗಬೇಕು. ಅದು ಇವಾಗ ಹೇಳಿದ್ರೆ ಗೊತ್ತಾಗಲ್ಲ, ಅದು ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ. ಸೊ ನಿಮ್ಗೆ ಏನಾದ್ರು ಗೆಸ್ ಮಾಡೋಕ್ಕಾಗತ್ತಾ ಯಾವ ಜಾಗಕ್ಕೆ ಎಲ್ಲಿ ಹೋಗ್ತಾ ಇದೀವಿ ಅಂತ? ನೀವ್ ಹೇಳಿದ್ರೆ ಗೊತ್ತಾಗುತ್ತೆ, ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಅದನ್ನ ಹೇಳ, ಸರ್ಪ್ರೈಸ್ ಅಲ್ಲ, ಹೆಂಗ್ ಹೇಳಕ್ಕಾಗತ್ತೆ ನಾವು? ಮತ್ ಸರ್ಪ್ರೈಸ್ ನಾನ್ ಹೆಂಗ್ ಗೆಸ್ ಮಾಡೋದು? ಓಕೆ, ಕ್ಲೂ ಏನಾದ್ರು ಈ ರೋಡಲ್ಲಿ ಹೋಗ್ತಾ ಇದ್ರೆ ಈ ರೋಡಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಾಗುತ್ತೆ. ಈ ರೋಡಲ್ಲಿ ಹೋದ್ರೆ ಮೈಸೂರ್ಗೂ ಹೋಗ್ಬೋದು. ಆಯ್ತು, ನಿಮ್ಗೆ ಹಿಂಟ್ ಕೊಡ್ತೀನಿ. ಕೇರಳ ಹೋಗ್ತಾ ಇದೀವ, ತಮಿಳ್ನಾಡು ಹೋಗ್ತಾ ಇದೀವ, ಕರ್ನಾಟಕ ಹೋಗ್ತಾ ಇದೀವ? ಕರ್ನಾಟಕದಲ್ಲೇ ಇದೀವಿ. ತಮಿಳ್ನಾಡು ನಾನು ಯಾವ್ದು ಪ್ಲೇಸಸ್ ಹೇಳಿಲ್ಲ. ಕೇರಳ ನೋಡೋಣ, ಆಯ್ತು. ಬಾರ್ಡರ್ ಇಂದ, ಅಲ್ಲಿಂದ ಕರ್ನಾಟಕ ಬಾರ್ಡರ್ ಇಂದ ತಮಿಳ್ನಾಡಿಗೂ ಹೋಗುತ್ತೆ, ಕೇರಳಗೂ ಹೋಗುತ್ತೆ. ಸೊ ಯಾವುದು ನೋಡೋಣ, ನೀವು ಗೆಸ್ ಮಾಡ್ತೀರಾ? ಹೋಗಕ್ ಮುಂಚೆ ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡೋಣ. ಓಕೆ, ಒಂದು ಫಸ್ಟ್ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಮೈಸೂರಿಂದ ಗುಂಡ್ಲುಪೇಟೆ ಹೋಗೋ ರೂಟಲ್ಲಿ ಬರುತ್ತೆ. ಹೋಟೆಲ್ ಮಲ್ಲೇಶ್ವರಂ ಕೆಫೆ ಅಂತ ನೋಡೋಣ. ಸೊ ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಡಯಟಲ್ಲಿರೋದ್ರಿಂದ ಮಾರ್ನಿಂಗ್ ಪ್ರೋಟೀನ್ ಶೇಕ್ ಅಷ್ಟೇ, ಟ್ರಾವೆಲಿಂಗ್ ಐಟ್ನರಿ ಒಂದಿದೆ, ಅದ್ರ ಪ್ರಕಾರ ನಾನು ಫಾಲೋ ಮಾಡ್ತೀನಿ. ನಮ್ಮ ತೃಪ್ತಿಗೌಡ ಅವ್ರಿಗೆ ಏನು ತಿಂತೀರಾ ನೀವು? ನಾವು ಹೋಗಿ ಮೆನು ಚೆಕ್ ಮಾಡ್ತೀನಿ, ಬಟ್ ಅಂದ್ರೂ ಇಡ್ಲಿನೇ ತಿನ್ನೋದು. ಯಾಕಂದರೆ ಬ್ರೇಕ್ಫಾಸ್ಟ್ ಅದೇ ಒಳ್ಳೇದು. ಸೊ ಟ್ರಾವೆಲಿಂಗ್ ಟೈಮಲ್ಲಿ ಲೈಟ್ ಆಗಿರುತ್ತೆ ಫುಡ್ಸು, ಅದಕ್ಕೇನೆ. ಬನ್ನಿ ಹೋಗೋಣ. ಫಸ್ಟ್ ಟೈಮ್ ಈ ಹೋಟೆಲ್ಗೆ ಬರ್ತಾ ಇರೋದು, ನೋಡುವ ಯಾವ ಥರ ಇದೆ ಏನು ಅಂತ. ನಿಮ್ಗೇನಾದ್ರು ಐಡಿಯಾ ಬಂತಾ ಎಲ್ಲಿ ಹೋಗ್ತಾ ಇದ್ದೀವಿ ಏನೋ ಅಂತ? ಕೇರಳಗೆ ಹೋಗೋದು ನನಗೆ ಗೊತ್ತು. ಹೆಂಗ್ ಗೊತ್ತಪ್ಪ? ಇಲ್ಲಿಂದ ನಾವು ಊಟಿಗೂ ಹೋಗ್ಬೋದು, ಬೇರೆ ಬಂಡೀಪುರ್ಗೂ ಹೋಗ್ಬೋದು. ಅದೇನ್ ಕೇರಳಗೆ ಹೋಗ್ತೀನಿ ಅಂತೀರಾ? ಊಟಿ ನಾನು ಹೋಗಿದ್ದೀನಿ, ಕೇರಳಗೆ ಹೋಗಿದ್ದೀನಿ, ಬಟ್ ಕೇರಳದ ಯಾವ ಸ್ಪಾಟ್ಸು ನಾವು ಹೋಗಿಲ್ಲ. ನೋಡೋಣ. ಓಕೆ, ಸೊ ಇವಾಗ ಒಳಗೆ ಹೋಗೋಣ. ಇಡ್ಲಿ ಬಂತು. ಸೊ ಮಾಸ್ಕ್ ಹಾಕೊಂಡು ಹೇಗೆ ತಿಂತಾರೆ ಅಂತ ನೋಡೋಣ. ಹೆಂಗ್ ತಿಂತೀರಾ ಮಾಸ್ಕ್ ಹಾಕೊಂಡು? ನೀವು ಹಿಂಗೆ ರೆಕಾರ್ಡ್ ಮಾಡ್ತಾ ಇರಿ, ನಾನು ಮಾಸ್ಕ್ ಹಾಕೊಂಡೇ ತಿಂತೀನಿ. ಹೌದಾ, ಹೆಂಗ್ ತಿಂತೀರಾ ನೋಡೋಣ, ತೋರಿಸಿ. ಟ್ರೈ ಮಾಡ್ಲಾ? ಟ್ರೈ ಮಾಡಿ, ಹೆಂಗ್ ತಿಂತೀರಾ ನೋಡೋಣ. ಹಿಂಗೆ ಎತ್ಕೊಂಡು ಚಟ್ನಿಗೆ ಹಾಕೊಂಡು ಆಗಲ್ಲ. ಸರಿ ಆಯ್ತು, ತಿನ್ಬಿಟ್ಟು ಆಮೇಲೆ ರಿವ್ಯೂ ಹೇಳಿ. ಒಂದೇ ಹೋಗ್ತಿರುವಾಗ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸನ್ಫ್ಲವರ್ ಗಾರ್ಡನ್ ಕಾಣಿಸ್ಕೊಂಡಿದೆ. ನಮ್ಮ ತೃಪ್ತಿಗೌಡ ಅವರು ಫೋಟೋಸ್ ತೆಗಿಬೇಕು ಅಂದರು. ಸೊ ಇಲ್ಲ, ಆ್ಯಕ್ಚುಲಿ ಪರ್ ಪರ್ಸನ್ಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ, ಬಟ್ ಯಾರೂ ಇಲ್ಲ. ಸೊ ಸನ್ಫ್ಲವರ್ಸ್ ಎಲ್ಲ ನೀವು ನೋಡಿದ ತಕ್ಷಣ ಆ ಕಡೆ ತಿರ್ಕೊಂಡ್ಬಿಟ್ಟಿದೆ. ಆ ಕಡೆ ತಿರ್ಕೊಂಡಿಲ್ಲ, ಸನ್ಫ್ಲವರ್ಸು ಸನ್ನೆಲ್ಲಿದೆ, ಆ ಕಡೆ ತಿರ್ಕೊಳ್ಳುತ್ತೆ. ನೋಡಿ ನಾನು ಇಲ್ಲಿದ್ದೀನಿ, ಆ ಕಡೆ ತಿರ್ಗಿಲ್ಲ, ಇದು ನನ್ನ ಫೇಸ್ ಮಾಡ್ತಿದೆ. ನೀವು ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಇಲ್ಲ. ಸನ್ಫ್ಲವರ್ಸ್ ಎಲ್ಲ ನನ್ನ ನೋಡ್ತಾ ಇದೆ ನೋಡಿ. ಓಕೆ, ಈ ಸನ್ಫ್ಲವರ್ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಏನು ಅನ್ಸುತ್ತೆ? ಚೆನ್ನಾಗಿ ಅನ್ಸುತ್ತೆ, ಬ್ಯೂಟಿಫುಲ್ ಆಗಿದೆ ಅನ್ಸುತ್ತೆ, ನಂತರನೇ ಇದೆ ಅನಿಸ್ತಾ ಇದೆ. ನಿಮ್ಮ ಥರನಾ? ಬಟ್ ನೀವು ಬ್ಲ್ಯಾಕ್ ಹಾಕೊಂಡಿರೋ, ಅದು ಎಲ್ಲೋ ಕಲರ್ ಇದೆ. ನಂತರ ಡ್ರೆಸ್ ಅಲ್ಲ, ಫೇಸ್ ಅದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವೇನಾದ್ರು ಲೈಕ್ ಗುಂಡ್ಲುಪೇಟೆಯಿಂದ ಕೇರಳಗೆ ಹೋಗ್ತಿದ್ರೆ ಈ ಥರ ಎಲ್ಲ ನೋಡ್ಬೋದು. ಇದು ಈ ಸೀಸನ್ ಟೈಮ್ ಅಲ್ಲ, ಬಟ್ ಇವ್ರು ಹಾಕಿಟ್ಟಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಎಲ್ಲರೂ ಬಂದು ಇಲ್ಲ, ಜೂನಿಂದ ಸ್ಟಾರ್ಟ್ ಆಗುತ್ತೆ ನಾವು ಸೀಸನ್. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಸೂಪರ್ ಆಗಿರುತ್ತೆ. ಓಕೆ, ನಮ್ಮ ತೃಪ್ತಿಗೌಡ ಅವರಿಗೆ ಗೊತ್ತಾಗ್ಬಿಟ್ಟಿದೆ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ. ಕೇರಳ ಅಂತ ಹೇಳ್ತಿದ್ದಾರೆ, ಬಟ್ ಕೇರಳ ಅಂತ ಗೊತ್ತು, ಅದು ಎಲ್ಲ ಅಂತ ಗೊತ್ತಿಲ್ಲ ಇನ್ನ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಟು ಕೇರಳ ಹೋಗೋ ಬಾರ್ಡರ್ಗೆ ಇದೊಂದು ಫಾರೆಸ್ಟ್ ರೂಟ್ ಸಿಗುತ್ತೆ. ಸೊ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ. ಸೊ ಆಲ್ರೆಡಿ ಗ್ಲಾಸ್ ಎಲ್ಲ ಓಪನ್ ಮಾಡಿದೆ, AC ಆಫ್ ಮಾಡಿದೆ, ಯಾಕಂದರೆ
ಫಾರೆಸ್ಟಲ್ಲಿ ಆ್ಯಕ್ಚುಲಿ ಗಾಳಿ ತೊಗೊಂಡ್ರೆ ತುಂಬ ಒಳ್ಳೇದಂತೆ. ಏನು ಹೇಳ್ತೀರಾ ನೀವು ಅದ್ರ ಬಗ್ಗೆ? ಹೌದು, ಫ್ರೆಶ್ ಏರು, ಹಾಂ, ಗಿಡ ಮರಗಳೆಲ್ಲ ಜಾಸ್ತಿ ಇರೋ ಕಡೆ ನ್ಯಾಚುರಲ್ ಏರ್ನ ಬ್ರೀದ್ ಮಾಡಬೇಕು. ಆಕ್ಸಿಜನ್ ನ್ಯಾಚುರಲ್ ಆಗಿ ಜಾಸ್ತಿ ಸಿಗುತ್ತೆ ಅಂತ. ಸೊ ಈ ಫಾರೆಸ್ಟಲ್ಲಿ ನೀವು ಇವತ್ತು ಏನೇನು ನೋಡ್ತೀರಾ ಪ್ರಾಣಿಗಳು? ಏನೇನೋ ರೈನಿ ಸೀಸನಲ್ಲಿ ಆ್ಯಕ್ಚುಲಿ ಇಲ್ಲಿ ತುಂಬ ಆನೆಗಳು ಆರಾಮಾಗಿ ಕಾಣಿಸುತ್ತೆ. ಜೂನ್ ಟೈಮಲ್ಲಿ ಬಂದರೆ, ಇವಾಗ ಸಮ್ಮರ್ ಅಲ್ವಾ, ಏನು ಕಾಣುತ್ತೆ ಅಂತ ಗೊತ್ತಿಲ್ಲ. ನೆನ್ನೆ ಮಳೆ ಜಿಂಕೆ ಬಂದಿದೆ. ಮಾತ್ರ ಕಾಣುತ್ತೆ. ಜಿಂಕೆ ಮಾತ್ರ ಕಾಣುತ್ತಾ? ಹಾ, ಜಿಂಕೆ ಅಲ್ಲೊಂದು ಆನೆ ಲದ್ದಿ ಕಾಣ್ತು. ಲದ್ದಿ ಬೇಡ, ನಮ್ಗೆ ಆನೆ ಬೇಕು. ನನಗೆ ಗೊತ್ತಿರಂಗಿಲ್ಲ, ಒಂದು ಆನೆ ಇರ್ಬೇಕೇನೋ ಮುಂದೆಗಡೆಯಲ್ಲಿ ಕಾರು ನಿಲ್ಸೋರು. ಇಲ್ಲೊಂದು ಲದ್ದಿ ಇದೆ ನೋಡಿ. ಸೊ ಇಟ್ಸ್ ಪ್ರೂಫ್ ಆನೆ ಓಡಾಡಿದೆ ಇಲ್ಲಿ. ನೋಡಿ, ದೂರದಲ್ಲಿ ಒಂದು ಲಂಗೂರ್ ಮಂಕಿ ಕಾಣಿಸ್ಕೊಂತಿದೆ. ನಿಮ್ ತರನೇ ಇದೆ ನೋಡಿ. ಮುಖ ಅಲ್ಲ, ಒಂಥರ ಬ್ಲಾಕ್ ಮಾಸ್ಕ್ ಹಾಕೊಂಡು ನಿಮ್ ತರನೇ ಇದೆ. ನನ್ನ ತರ ಇಲ್ಲ ಅದು. ನಿಮ್ ತರನೇ ಇದೆ ನಿಜ. ಇಲ್ಲಿಂದ ನಿಮ್ಗೆ ಏನಾದ್ರು ಗೆಸ್ ಮಾಡಕ್ಕಾಗತ್ತಾ ಎಲ್ಲಿ ಹೋಗ್ತಾ ಇರ ಅಂತ? ಎಲ್ಲಿ ಹೋಗ್ತಾ ಇದೀವಿ? ಸುಲ್ತಾನ್ ಬೆತ್ತರಿ, ಕೇರಳ ಕರ್ನಾಟಕ ಬಾರ್ಡರ್ ಚೆಕ್ ಪೋಸ್ಟ್ ಇದು. ಏನು ಕಾಣಿಸ್ಲಿಲ್ಲ. ಫೈನಲಿ ವಾಯನಾಡಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಟೈಮು ಆಲ್ಮೋಸ್ಟ್ ಒಂದು 12:30 ಆಗಿದೆ. ಇನ್ನು ಒಂದು 30 ಮಿನಿಟ್ಸ್ ಇದೆ ಅಂತ. ಬಟ್ ವಾಯನಾಡಲ್ಲಿ ಯಾವ ಸ್ಪಾಟಿಗೆ ಹೋಗ್ತಾ ಇದೀವಿ ಗೊತ್ತಾಗುತ್ತೆ ನಿಮಗೆ? ವಯನಾಡಲ್ಲಿ ಯಾವ ಸ್ಪಾಟ್? ಇದು ಕಷ್ಟ. ಸೊ ವೆದರ್ ಅಂತೂ ಸೂಪರ್ ಆಗಿದೆ, ಮಳೆ ಬರಂಗೆ. ಹೌದು, ಸಮ್ಮರ್ ಅಲ್ಲೂ ಎಷ್ಟು ಸಫಲ ವೆದರ್. ಸಮ್ಮರ್ ಅಲ್ಲ, ಇವಾಗ ಮಳೆ ಸ್ಟಾರ್ಟ್ ಆಯ್ತಲ್ಲ ಇನ್ನೇನು. ಇದು ಮಾರ್ಚ್ ಅಪ್ಪ, ಮಾರ್ಚ್ ಇನ್ನ. ಓಕೆ, ಇವಾಗ ಅಲ್ಲಿ ತಾಟಿ ನುಂಗಿದೆ, ಅದನ್ನ ಕುಡಿಯಕ್ಕೆ ಹೋಗೋಣ. ತೃಪ್ತಿ ಗೌಡ ಅವರೇ, ಫೈನಲಿ ಎಲ್ಲಿ ಬಂದಿದೀವಿ ಗೊತ್ತಾಯ್ತಾ? ಗೊತ್ತಾಯ್ತು. ಎಲ್ಲಿ ಬಂದಿದೀವಿ? ನೀವೇ ರಿವೀಲ್ ಮಾಡ್ತೀರಾ? ಇನ್ನ ಆ ಜಾಗ ನೀವು ಫೇವ್ರೇಟ್ ಸ್ಪಾಟ್ ಅಂದ್ರೆ ಅದ, ಅಲ್ಲೂ ಹೋಗಿಲ್ಲ ಇನ್ನ. ಆ ಸ್ಪಾಟ್ ಬಟ್ ಎಲ್ಲಿ ಬಂದಿದೀವಿ, ಯಾವ ಪ್ಲೇಸಿಗೆ ಬಂದಿದೀವಿ? ರೆಸಾರ್ಟ್ ಬಂದಿದೀವಿ. ಹಾ, ಲ್ಯಾಂಡ್ಸ್ ಎಂಡ್ ರೆಸಾರ್ಟ್ ಅಂತ. ಲ್ಯಾಂಡ್ಸ್ ಎಂಡ್ ವುಡ್ ರೆಸಾರ್ಟ್ ಅನ್ಸುತ್ತೆ. ನೋಡ್ಬೋದು, ಇಲ್ಲೇ ಪಾರ್ಕಿಂಗ್ ಇದೆ. ಸೊ ಇಷ್ಟು ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಎಲ್ಲ ಇದೆ. ಸೊ ಇವಾಗ ರಿಸೆಪ್ಷನ್ ಹತ್ರ ಹೋಗ್ತೀವಿ. ಈಗ ನಾನು ರೆಡಿಯಾಗಿ ನಮ್ಮ ಫ್ರೆಂಡ್ ರೂಮ್ ಹತ್ರ ಹೋಗ್ತಾಯಿನಿ. ಸೊ ಎರಡೂ ಸೇಮ್ ಟೈಪ್ ರೂಮ್ಸೇನೆ. ಸೊ ಇಲ್ಲಿ ನೋಡಿ ವ್ಯೂ ಯಾವ ಥರ ರೇಂಜಿಗಿದೆ ಅಂತ. ಸೊ ಆ್ಯಕ್ಚುಲಿ ಆ ಕಡೆ ವ್ಯಾಲಿ ವ್ಯೂ ರೂಮ್ ಅಂತ, ಆ ಕಡೆ ಒಂದು ಪೂಲ್ ಇದೆ, ಸಕ್ಕತ್ತಾಗಿದೆ. ಅದನ್ನೇ ಸರ್ಪ್ರೈಸ್ ಇವಾಗ ಅಂತ ಇವ್ರು ಕೊಡೋದು. ಹೆರಿಟೇಜ್ ರೂಮ್ ಒಂದಿದೆ, ಮತ್ತು ಇದು ಫಾರೆಸ್ಟ್ ವ್ಯೂ ಅಂತ ಇದೆ. ಸೊ ಹೆಂಗಿದೆ ನೋಡಿ ಸೌಂಡು, ನೇಚರ್ ಸೌಂಡು. ಇವ್ರು ರೆಡಿ ಆಗಿದಾರಾ ಇಲ್ವಾ ನೋಡ್ಕೊಂಬರೋಣ. ತೃಪ್ತಿ, ಓ ಏನು ಫುಲ್ ರೆಡಿ ಆಗ್ಬಿಟ್ಟಿದ್ದೀರಾ? ಲೇಟ್ ಅಂತ ಆಡ್ಕೊಂತೀರಲ್ಲ ಆಮೇಲೆ. ಹೌದೌದು, ಸರಿ ಬನ್ನಿ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗೋಣ ರೆಸಾರ್ಟ್ನ. ಸೊ ವ್ಯೂ ನೋಡಿ, ಇಲ್ಲಿಂದ ಇಲ್ಲಿ ಕುತ್ಕೊಬೋದು. ಸೊ ಎಲ್ರಿಗೂ ಸೂಟ್ ಆಗುತ್ತೆ, ಫ್ಯಾಮಿಲಿಗಾಗಲಿ, ಫ್ರೆಂಡ್ಸಿಗಾಗಲಿ, ಕಪಲ್ಸ್ಗಾಗಲಿ ಎಲ್ಲ ಬ್ಯೂಟಿಫುಲ್ ರೂಮ್ಸ್ ಇದೆ. ಸೊ ಎರಡೂ ಸೇಮ್ ರೂಮೇನೆ, ವಿತ್ ವ್ಯೂ ಬರುತ್ತೆ, ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸಕ್ಕತ್ತಾಗಿದೆ ನೋಡಿ. ಇವಾಗ ಆ ಸರ್ಪ್ರೈಸು ಇವ್ರಿಗೆ ಕೊಡಕ್ಕೆ ಹೋಗೋಣ, ಬನ್ನಿ. ಸರ್ಪ್ರೈಸ್ ನೋಡಕ್ಕೆ ರೆಡಿನಾ? ಸರ್ಪ್ರೈಸ್ ಬಂದಾಯ್ತಲ್ಲ, ಇನ್ನೇನು ಸರ್ಪ್ರೈಸ್? ಇಲ್ಲ, ಒಂದು ವ್ಯೂ ಸರ್ಪ್ರೈಸ್ ಕೊಡ್ತೀನಿ ಅನ್ನಲ್ಲ ನಿಮಗೆ. ವ್ಯೂ ಬನ್ನಿ ಹೋಗೋಣ. ನಿಮಗೂ ಹಂಗೆ ಸ್ವಲ್ಪ ರೆಸಾರ್ಟ್ ಟೂರ್ ತೋರಿಸ್ತಾ ಇದೀನಿ. ಸೊ ತೃಪ್ತಿ ಗೌಡ ಅವರೇ, ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಇದೊಂದು ಕಾಟೇಜು, ಲ್ಯಾಂಡ್ಸ್ ಎಂಡ್ ರೆಸಾರ್ಟ್ ಅಂತ. ಇದು ನಿಮ್ಗೊಂದು ಸೀಕ್ರೆಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅನ್ನಲ್ಲ, ಆ ಜಾಗ ಇನ್ನೂ ಕರ್ಕೊಂಡು ಹೋಗಿಲ್ಲ, ಆಮೇಲೆ ತೋರಿಸ್ತೀನಿ, ಅದು ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಟೋಟಲ್ ಆಗಿ 10 ರೂಮ್ಸ್ ಇದೆ. ಕಪಲ್ ರೂಮ್ಸು ಮತ್ತು ಫ್ರೆಂಡ್ಸ್ ರೂಮ್ಸ್ ಅಂತ ಬರುತ್ತೆ. ಸೊ ಇವರೊಂದು ರೂಮು, ನಾನೊಂದು ರೂಮ್ ಸ್ಟೇ ಮಾಡ್ತೀವಿ. ಆ್ಯಂಡ್ ಫ್ರೆಂಡ್ಸ್ ರೂಮ್ ಸೆಪ್ರೇಟ್ ಬರುತ್ತಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಹೆರಿಟೇಜ್ ಇದು, ಅಂದರೆ ಲೈಕ್ ಓಲ್ಡ್ ಟ್ರೆಡಿಷ್ನಲ್ ಈ ಥರ ಕಾಣುತ್ತೆ. ಸೂಪರ್ ಆಗಿದೆ ನೋಡಿ, ಒಂಥರ ಟ್ರೆಡಿಷ್ನಲ್ ವೈಬ್ ಇರುತ್ತೆ. ಪಿಲ್ಲರ್ಸು ಆಗಲಿ, ಈ ವುಡನ್ ಆಗಲಿ, ಇಲ್ಲಿ ಕೂತ್ಕೊಂಡು ಆರಾಮಾಗಿ ಇಲ್ಲೂ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಬೋದು. ಸೊ ಇದ್ದು ರೂಮ್ಸ್ ಕೂಡ ತೋರಿಸ್ತೀನಿ. ಅದಕ್ಕೆ ಮುಂಚೆ ಈ ಡೋರ್ ನೋಡಿ ಯಾವ ಥರ ಇದೆ ಅಂತ, ಸೂಪರ್ ಆಗಿದೆಯಲ್ಲ, ಒಂಥರ ಟ್ರೆಡಿಷ್ನಲ್ ಟೈಪ್ ಡೋರು. ಸೊ ರೂಮ್ಸ್ ಕೂಡ ಸಕ್ಕತ್ತಾಗಿದೆ, ಒಂಥರ ಪೀಸಾಗೇ ಇದೆ. ಮತ್ತು ಇದ್ದು ಬಾತ್ರೂಮ್ ಕೂಡ ನಿಮ್ಗೆ ತೋರಿಸ್ತೀನಿ. ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಸೊ ಇದೊಂದು ರೂಮ್ ಬರುತ್ತೆ ಹೆರಿಟೇಜು. ಆಮೇಲೆ ಆ ಕಡೆ ಒಂದು ರೂಮ್ ಇದೆ, ಮತ್ತು ವ್ಯೂ ರೂಮ್ಸ್ ಒಂದಿದೆ, ಅದನ್ನು ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ನೋಡ್ತಿರ್ಬೋದು, ಇದೊಂದು ಫ್ಯಾಮಿಲಿ ರೂಮ್ ಅಂತ ಹೇಳ್ತಾರೆ. ಸೊ ನಮಗೆ ಫಾರೆಸ್ಟ್ ವ್ಯೂ ರೂಮ್ ತೋರಿಸಿದ್ದೀನಿ, ಮತ್ತು ಹೆರಿಟೇಜ್ ವ್ಯೂ ತೋರಿಸಿದ್ದೀನಿ. ಸೊ ಅದೊಂದು ವ್ಯಾಲಿ ವ್ಯೂ ಅಂತ ಇದೆ, ಮೌಂಟೇನ್ಸು, ಅದು ತೋರಿಸ್ತೀನಿ. ಅದಕ್ಕೆ ಮುಂಚೆ ಇದು ನೋಡ್ತಿರ್ಬೋದು, ಇದೊಂದು ಮಧ್ಯ ಇದೆ, ಇದಕ್ಕೆ ಯಾವುದೇ ಈ ರೀತಿ ವ್ಯೂಸ್ ಬರೋಲ್ಲ. ಇದು ಒಂಥರ ಚೆನ್ನಾಗಿದೆ, ಇದು ನೋಡ್ತಿರ್ಬೋದು. ತೃಪ್ತಿಗೌಡ ಅವರೇ, ಚೆನ್ನಾಗಿದೆಯಾ ಇದು? ಚೆನ್ನಾಗಿದೆ. ಇದು ರೂಮ್ಸ್ ನೋಡ್ಬೋದು, ಇಲ್ಲೂ ಫ್ಯಾಮಿಲಿಗೆಲ್ಲ ಸ್ಟೇ ಮಾಡ್ಬೋದು, 3 ಜನ. ಬಟ್ ಮಿನಿಮಮ್ 3 ಪೀಪಲ್ ಅಂತೆ ಒಂದು ರೂಮಲ್ಲಿ. ಸೊ ಯಾವುದು ಲೈಕ್ ಡಾಮೆಂಟ್ರೀಸ್ ಎಲ್ಲ ಏನೂ ಇಲ್ಲ ಇದರಲ್ಲಿ. ಈಗ ವ್ಯಾಲಿ ವ್ಯೂ ತಗೋಣ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇಂಡೋರ್ ಗೇಮ್ಸ್ ಎಲ್ಲ ಇದೆ. ಸೊ ಇಲ್ಲೊಂದು ಕ್ಯಾರಮ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ದೆನ್ ಇಲ್ಲೊಂದು ಫುಟ್ಬಾಲ್ ಇದೆ.
ಹ್ಯಾಂಡ್ ಫುಟ್ಬಾಲ್ಸ್ ಆ್ಯಂಡ್ ಟಿ ಟಿ ಇದೆ. ಆ್ಯಂಡ್ ಇಲ್ಲೊಂದು ಇದೇನು ಹೇಳ್ತಾರೆ ಸ್ನೂಕರ್. ಸ್ನೂಕರ್ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ನೋಡ್ತಿರ್ಬೋದು ಇಲ್ಲೊಂದು ಬ್ಯಾಡ್ಮಿಂಟನ್ ಕೋರ್ಟ್ ಒಂದಿದೆ ನೋಡ್ಬೋದು. ಬ್ಯಾಡ್ಮಿಂಟನ್ ಕೋರ್ಟು ವಿತ್ ಬ್ಯಾಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಆಡೋಕ್ಕೆ. ಓಕೆ ತೃಪ್ತಿಗೌಡ ಅವರೇ, ನಿಮ್ಗೊಂದು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಆ್ಯಕ್ಚುಲಿ ಆ ಕಡೆಯಿಂದ ಕರ್ಕೊಂಡ್ಬಂದಿದ್ದು. ಸೊ ಇದು ನೋಡ್ತಿರ್ಬೋದು ಸರ್ಪ್ರೈಸ್ ನಿಮಗೆ. ಬನ್ನಿ, ಕರ್ಕೊಂಡು ಹೋಗ್ತಾ ಇದ್ರೆ ಕಾಣಿಸುತ್ತಲ್ಲ ಹಂಗೆ ಬನ್ನಿ. ಬೀಳಿಸ್ಗಿಟ್ಬಿಟ್ಟು ಆಮೇಲೆ ಏನಾಗಲ್ಲ ಬನ್ನಿ. ಸೊ ನೀವು 5 ವರ್ಷಕ್ಕೆ ಮುಂಚೆ ಈ ಥರ ಒಂದು ವ್ಯೂ ನೋಡಬೇಕು ಅಂತ ಹೇಳಿದ್ರಿ. ಸೊ ಇವಾಗ ನೋಡಿ, ಯಾವಾಗ ಹೇಳಿದ್ದು, ಯಾವಾಗ ಕರ್ಕೊಂಡ್ ಬಂದಿದ್ದೀರಾ? ಇವಾಗ ಓಪನ್ ಮಾಡಿ ನಿಮ್ಮ ಎಕ್ಸ್ಪ್ರೆಷನ್ ಓಪನ್ ಮಾಡಿ, ಬೀಳಲ್ಲ ಇವಾಗ. ಹೆಂಗಿದೆ? ಚೆನ್ನಾಗಿದೆ. ಏನ್ರಿ ನಿಮ್ಮ ಎಕ್ಸ್ಪ್ರೆಷನ್ ಅಷ್ಟೇನಾ? ಓವರ್ ರಿಯಾಕ್ಟ್ ಎಲ್ಲ ಮಾಡೋಕ್ಕಾಗತ್ತಾ? ಬಟ್ ಒಳಗಡೆ ತುಂಬಾ ನೀವು 5 ವರ್ಷಕ್ಕೆ ಮುಂಚೆ ಒಂದು ಡ್ರಾಯಿಂಗ್ ತೋರಿಸಿದ್ರಿ ಆ್ಯಕ್ಚುಲಿ, ಈ ಥರ ಒಂದು ರೂಮ್ ಮುಂದೆ ಈ ಥರ ಒಂದು ವ್ಯೂ ಇರಬೇಕು ಅಂತ. ಸೊ ಹೆಂಗೆ ಅನ್ನಿಸ್ತಿದೆ, ಯಾವ ಥರ ಅನ್ನಿಸ್ತಿದೆ ಇದನ್ನ ನೋಡಿದ್ರೆ? ತುಂಬಾ ಚೆನ್ನಾಗಿದೆ. ಅಲ್ಲೇನು ವಾಟರ್ ಫಾಲ್ಸ್ ಹರಿಯೋ ಥರ ಇದೆ. ಅಲ್ಲಿ ನೀರು ಹರಿಯುತ್ತೆ ಆ್ಯಕ್ಚುಲಿ. ಮಳೆ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಕಡೆ ಫುಲ್ಲು ಮಿಸ್ಟ್ ಆಗಿರುತ್ತೆ ಈ ಕಡೆ. ಬಟ್ ಕ್ರೇಜಿ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ಹೆಂಗೆ ಅನ್ನಿಸ್ತಿದೆ ವ್ಯೂ? ನೀವೆಲ್ಲ ಹುಡುಕಿದಿರ ಅವೆಲ್ಲ? ಏನು ಗೂಗಲಲ್ಲಿ ನೋಡಿದ್ರೆ ಸಿಕ್ಬಿಡುತ್ತೆ. ನಾನು ಯಾವುದೋ ಫೋಟೋದಲ್ಲೇ ನೋಡಿದ್ದು, ಬಟ್ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಮತ್ತೆ ಯಾವ ಥರ ಫೀಲ್ ಆಗ್ತಿದೆ ನಿಮಗೆ? ಯಾವ ಥರ ಅನ್ನಿಸ್ತಿದೆ? ಒಂದು ಬೆಸ್ಟ್ ಫ್ರೆಂಡ್ ಆಗಿ ನಿಮಗೆ ಈ ಥರ ಸರ್ಪ್ರೈಸ್ ಕೊಟ್ಟಿರೋದು ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬಾ ಚೆನ್ನಾಗಿದೆ. ವ್ಯೂ ಮಾತ್ರ ಕ್ರೇಜಿ ಆಗಿದೆ. ಯಾರು ನೋಡ್ತಾ ಇದ್ರೆ ಪ್ಲೀಸ್ ಇಲ್ಲಿ ಬಂದು ಒಂದ್ಸತಿ ಇಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿ. ಕೂತ್ಕೊಬೋದು ಆ್ಯಕ್ಚುಲಿ. ಇಲ್ಲಿ ಕೂತ್ಕೊಂಡು ಆರಾಮಾಗಿ ಬೇಕಾದ್ರೆ ಇದು ಮಾಡ್ಬೋದು. ಆ ಕಡೆ ಒಂದು ಪೂಲ್ ಕೂಡ ಇದೆ ನೋಡ್ಬೋದು, ಇನ್ಫಿನಿಟಿ ಪೂಲ್. ಸೊ ಅಲ್ಲಿಂದನೂ ಕೂಡ ಪೂಲ್ ವ್ಯೂ ಬರುತ್ತೆ. ವೆದರು ತುಂಬಾ ಚೆನ್ನಾಗಿದೆ. ಬಟ್ ಅಲ್ಲಿ ವಾಟರ್ ಬರ್ತಾ ಇದ್ದಿದ್ರೆ, ಫಾಲ್ಸ್ ಏನಾದ್ರು ಇದ್ರೆ ಇನ್ನೂ ತುಂಬಾ ಬಟ್ ಚೆನ್ನಾಗಿ. ಇವಾಗ ಡ್ರೈ ಸೀಸನ್ ಅಲ್ಲ, ಅದಕ್ಕೆ ಇಲ್ಲ. ಬಟ್ ಆದರೂ ಸೂಪರ್ ಆಗಿದೆ ವ್ಯೂಸ್ ಮಾತ್ರ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ, ಒಂದು ಬೆಸ್ಟ್ ಫ್ರೆಂಡ್ ಆಗಿ ಇಷ್ಟಾದರೂ ಮಾಡೋದು. ಸೊ ಇಲ್ಲೊಂದು ನೋಡ್ತಿರ್ಬೋದು, ಇದು ಆ್ಯಕ್ಚುಲಿ ವ್ಯಾಲಿ ವ್ಯೂ ರೂಮ್ ಅಂತ. ಇಲ್ಲಿಂದ ನಿಮಗೆ ಸೂಪರ್ ಆಗಿರೋ ಒಂದು ವ್ಯೂ ಸಿಗುತ್ತೆ ಆ್ಯಕ್ಚುಲಿ. ಈ ರೂಮ್ ಆಪೋಸಿಟೇ ನೋಡಿ ಬ್ಯೂಟಿಫುಲ್ ಆಗಿರೋ ಮೌಂಟೈನ್ಸು. ಸೊ ಆ ಕಡೆ ಮಳೆ ಟೈಮಲ್ಲೆಲ್ಲ ಫಾಲ್ಸ್ ನೀರು ಹರಿಯೋದು ಗೊತ್ತಾಗುತ್ತೆ. ಸಕ್ಕದಾಗಿರುತ್ತೆ ಮಾತ್ರ ವ್ಯಾಲಿ ವ್ಯೂ ರೂಮ್ಸ್ ಎಲ್ಲ. ಇದೊಂದು ಆ್ಯಕ್ಚುಲಿ ಬಂದ್ಬಿಟ್ಟು ಇನ್ಫಿನಿಟಿ ಪೂಲ್ ವ್ಯೂ. ಸೊ ಮಕ್ಳಿಗಾಗಲಿ ಒಂದು ಸೇಫ್ಟಿ ಕೊಟ್ಟಿದ್ದಾರೆ. ಸೊ ಈ ಕಡೆನೇ ಒಂದು ಸೂಪರ್ ಆಗಿರೋ ಒಂದು ವ್ಯಾಲಿ ವ್ಯೂ. ಈ ಪೂಲಿಂದ ಆರಾಮಾಗಿ ನೀವು ಎಂಜಾಯ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು. ಅಷ್ಟು ಸಖತ್ತಾಗಿದೆ ಇದು ವ್ಯೂ ಅಂತೂ. ಸೊ ನೀವು ಯಾರು ಬಂದರೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ ಈ ಪೂಲ್ ವ್ಯೂಸ್ ಎಲ್ಲ. ಫ್ರೆಂಡ್ಸು ಕಪಲ್ಸ್ ಯಾರೇ ಬಂದರೂ ಕೂಡ ಅಷ್ಟು ಎಂಜಾಯ್ಮೆಂಟ್ ಆಗುತ್ತೆ. ಸಾಕಾಗಿದೆ ನೋಡಿ. ಕೆಳಗಡೆ ಈ ಕಡೆನೂ ಪೂಲು, ಈ ಕಡೆನೂ ಪೂಲು. ಯಾವ ಥರ ಇದೆ ನೋಡಿ, 360 ಡಿಗ್ರಿ ವ್ಯೂ. ಸಖತ್ತಾಗಿದೆ. ಪೂಲ್ ವ್ಯೂ ಅಂತ ಇದು ಮಸ್ತಾಗಿದೆ. ಹೆಂಗೆ ಅನ್ನಿಸ್ತು ಇದನ್ನ, ಈ ಜಾಗ ನೋಡಿ ಹೆಂಗೆ ಅನ್ನಿಸ್ತು ನಿಮಗೆ? ನನಗೆ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ಅಷ್ಟೇ? ಏನ್ ಅನಿಸ್ತುತ್ತೆ ಜಾಗ ಬಗ್ಗೆ ಹೇಳಿ, ಹೆಂಗ್ ಅನ್ಸುತ್ತೆ ಅಂತ? ಜಾಗ ಎಲ್ಲರೂ ಸಿಟಿಯಿಂದ ಈಚೆ ಹೋಗ್ಬೇಕು, ಪೀಸ್ಫುಲ್ ಆಗಿ ಕಾಮ್ ಆಗಿರ್ಬೇಕು ಅಂತ ಅನ್ಕೊಂತಾ ಇರ್ತೀವಲ್ಲ ಯಾವಾಗ್ಲೂ. ಅದಕ್ಕೆ ಬೆಸ್ಟ್ ಸ್ಪಾಟ್. ನಾರ್ಮಲ್ ರೆಸಾರ್ಟ್ ಅಥವಾ ವ್ಯೂಸ್ ಎಲ್ಲ ನೋಡ್ತಾನೆ ಇರ್ತೀವಿ ಅಲ್ಲಿ ಇಲ್ಲಿ ಚಿಕ್ಕಮಂಗ್ಳೂರ್ ಆ ಸೈಡ್ ಎಲ್ಲ ಹೋದಾಗ. ಅಲ್ಲ ಭಯ ಆಗುತ್ತೆ ಬಿದ್ದೋದ್ರೆ ಆಮೇಲೆ ಬಿದ್ದೋಳಿ. ಬಟ್ ನಿಜ ನೇಚರ್ ಮಧ್ಯ ಕಂಪ್ಲೀಟ್ ಕಾಮ್ ಆಗಿದೆ. ಯಾರು ಇಲ್ಲಿ ಬಂದಿರೋ ಗೆಸ್ಟ್ ಇಂದ ಅಷ್ಟೇ ಸೌಂಡ್ ಬರೋದು, ಇನ್ನೇನು ಬೇರೆ ಎಲ್ಲ. ಫುಲ್ ನೇಚರ್ ಇಲ್ಲಿ ಕೇಳಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ ನಂಗೆ ವಿಡಿಯೋದಲ್ಲಿ. ನೈಟ್ ಯಾವ್ದೋ ಇನ್ಸೆಕ್ಟ್ ಸೌಂಡ್ ಮಾಡುತ್ತಲ್ಲ. ಸೊ ಈಗ ನೋಡಿರ್ತೀರಲ್ಲ, ಫುಲ್ ನಿಮ್ಗೆ ರೆಸಾರ್ಟ್ ಟೂರ್ ಕೂಡ ತೋರಿಸಿರ್ತೀನಿ. ಯಾವ ತರ ಕಾಟೇಜಸ್ ಇದೆ ಅಂತ ಕೂಡ ತೋರಿಸಿರ್ತೀನಿ. ಮತ್ತೆ ನನ್ನ ಫ್ರೆಂಡ್ ತೃಪ್ತಿಗೌಡ ಅವ್ರಿಗೂ ಒಂದು ಸರ್ಪ್ರೈಸ್ ಇತ್ತು. ಅವ್ರು ಕೊಡೋದು ತುಂಬಾನೇ ಎಕ್ಸ್ಪ್ರೆಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇಷ್ಟ ಆಯ್ತಲ್ಲ ರೆಸಾರ್ಟ್ ಎಲ್ಲ? ಯಾವ ತರ ಇದೆ? ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ನಿಮಗೆ ಬೆಂಗಳೂರಿಂದ ಒಂದು 5 hours ಆಗುತ್ತೆ. 2-3 ಟೋಲ್ ಇರುತ್ತೆ. ಸೊ ಅದನ್ನು ಫಾರೆಸ್ಟ್ ರೂಟಲ್ಲಿ ಬರ್ತೀರಾ, ಸೂಪರಾಗಿ ಎಂಜಾಯ್ ಮಾಡ್ತೀರಾ. ಮಳೆ ಟೈಮಲ್ಲಂತೂ ಸಿಕ್ಕಾಬಡೆ ಕ್ರೇಜಿ ಆಗಿರುತ್ತೆ. ಇನ್ನು ಈ ಜಾಗ ಫಾಲ್ಸ್ ಎಲ್ಲ ಬರ್ತಾ ಇರುತ್ತೆ. ಆ ಕಡೆ ಫಾಲ್ಸ್ ಎಲ್ಲ ಇದೆ, ಅದೆಲ್ಲ ಹರಿಯೋದೆಲ್ಲ ನೋಡ್ಬೋದು. ಸೊ ನೀವು ಈ ಥರ ಒಂದು ರೆಸಾರ್ಟಲ್ಲಿ ಸ್ಟೇ ಮಾಡಬೇಕಂದ್ರೆ ಲ್ಯಾಂಡ್ಸ್ ಎಂಡ್ ರೆಸಾರ್ಟ್ ಅಂತ ಟ್ರಾವಪೋ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವರು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಬೋದು. ಸಿಕ್ಕಾಪಟ್ಟೆ ಬೆಸ್ಟ್ ಪ್ರೈಸಸಲ್ಲಿ ಕೂಡ ಮಾಡಿಕೊಡ್ತಾರೆ. ಆ್ಯಂಡ್ ಒಂದೊಂದು ಸೀಸನಲ್ಲಿ ಕೂಡ ಈ ಪ್ಲೇಸ್ ಅಂತೂ ಸೂಪರ್ ಆಗಿರುತ್ತೆ. ಸೊ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ನೋಡೋಣ. ಅಂಟಿಲ್ ದೆನ್ ಬಾಯ್ ಆ್ಯಂಡ್ ಬಾಯ್ ಫ್ರಮ್.